ನಮಸ್ಕಾರ. ಮುಸ್ಲಿ ಹಾಕ್ಕೊಂಡು ಇಲ್ಲಿ ಸಿಗೋ ಹಾಲು ಆ್ಯಂಡ್ ಇದನ್ನು ಕೂಡ ಹಾಲಲ್ಲಿ ನೆನೆಸಿದ್ದೀವಿ. ಇದನ್ನು ಸೈಡಲ್ಲಿ ಇಡೋಣ. ನಾವು ಲೆಟ್ಸ್ ಪ್ರಿಪೇರ್ ಆರ್ ಲಂಚ್. ಈಗ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ದೆನ್ ಟುಡೇ ಕುಕುಂಬರ್ ಕ್ಯಾರೆಟ್ ಕುಕುಂಬರ್ ಆ್ಯಂಡ್ ಇದು ಕೆಲವ್ಸ್ಗೆ ಆ್ಯಂಡ್ ಈರುಳ್ಳಿ ನನ್ನ ಲಂಚ್ಗೆ. ನಾವು ರಾಜ್ಮಾ ಯೂಸ್ ಮಾಡ್ತಾ ಇದ್ದೀವಿ. ಪ್ರೋಟೀನ್ ಇವಾಗ ಸ್ವಲ್ಪ ನಾನು ಪ್ರೋಟೀನ್ ಕಾನ್ಷಿಯಸ್ ಆಗಿದ್ದೀನಿ. ರೈಸ್ನ ಬಿಟ್ಟಿದ್ದೀನಿ. ಏನೋ ಚೇಂಜಸ್ ನಡೀತಾ ಇದೆ, ಬಟ್ ಲೆಟ್ಸ್ ಸಿ. ಇದಕ್ಕೆಲ್ಲ ನಮ್ಮ ರೂಮ್ಮೇಟೇ ಕಾರಣ ಮಾಡ್ತಿದ್ದೇನೆ. ಯೂಶ್ವಲಿ ನಾನು ಕ್ಯಾರೆಟ್ ಹಾಗೆ ಕಟ್ ಮಾಡೋಕ್ಕೆ ಒಬ್ಬೊಬ್ರು ಹಾಕೊತಾರೆ, ಬಟ್ ಐ ಡೋಂಟ್ ಫೀಲ್ ಇಟ್ಸ್. ಸಲಾಡ್ ಜೊತೆ ತಿನ್ನಬೇಕಾದ್ರೆ ಲೈಕ್ ಗಟ್ಟಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಸ್ಲೈಸ್ ಮಾಡ್ತೀನಿ. ಸ್ಲೈಸ್ ಅಂದರೆ ಶ್ರೆಡ್ ಮಾಡ್ತೀನಿ. ಆವಾಗ ಬಾಯಲ್ಲಿ ಹೋಗೋದೇ ಇಲ್ಲ, ಗೊತ್ತೇ ಆಗಲ್ಲ, ಹಾಗೆ ಹೋಗ್ಬಿಡುತ್ತೆ ಬೌಲ್. ಓಕೆ, ಆಮೇಲೆ ಇಟ್ಕೊಂಡ್ರೆ ನಡೆಯುತ್ತೆ. ಇವಾಗ ಫಸ್ಟು ಆನಿಯನ್ ಕಟ್ ಮಾಡ್ಕೊಬಿಡೋಣ. ಆನಿಯನ್ನ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾ ಇವೆರಡು ರಾಜ್ಮಾ ಮತ್ತು ಚೆನ್ನ ಹಾಕ್ಕೋಬೇಕು. ಚೆನ್ನ ಅಲ್ಲ, ಕಾಬುಳಿಯ. ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಕಟ್ಟಿಂಗ್ ಹೋಗೋಣ. ಆ್ಯಂಡ್ ಈ ಅಡುಗೆ ವಿಷಯಕ್ಕೆ ಬಂದರೆ ಐ ರಿಯಲಿ ಥ್ಯಾಂಕ್ ಮೈ ಮಾಮ್. ಅಫ್ಕೋರ್ಸ್ ಎಲ್ಲರಿಗೂ ಅವ್ರ ಮಾಮೇ ಹೇಳ್ಕೊಡೋದು, ಬಟ್ ಆದರೆ ನಂದು ಈ ಥರ ನಿಮಗೂ ಗೊತ್ತು, ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ತಾಯಿದ್ರೆ ಮಧ್ಯದಲ್ಲಿ ನನಗೆ ಕಾಲೇಜವರು ಎಂಥ ಬ್ಯಾಕ್ ಫೈರ್ ಮಾಡಿದ್ರು ಅಂತ. ಸೊ ಆ ಟೈಮಲ್ಲಿ ನನಗೆ ಲೈಕ್ ಎಂಥ ಸಿಚುವೇಶನಲ್ಲಿದ್ದೆ ಅಂದರೆ ಈ ಕಡೆನೂ ಹೋಗೋಕ್ಕಾಗಲ್ಲ, ಆ ಕಡೆನೂ ಹೋಗೋಕ್ಕಾಗಲ್ಲ, ಸಿಗಲ್ವೋ ಅನ್ನೋದ್ರಲ್ಲೇ ಇರ್ತಾಯಿದ್ದೆ. ಆ್ಯಂಡ್ ಬಂದಿದ್ದೀನಿ, ಅದು ಬೇರೆ ವಿಷಯ. ಬಟ್ ಆ ಟೈಮಲ್ಲಂತೂ ಫುಲ್ ಕ್ಲೂಲೆಸ್ ಆಗಿಬಿಟ್ಟಿದ್ದೆ ನಾನು. ಆ ಟೈಮಲ್ಲಿ ಹೋಗ್ಲಿ ಬಿಡು ಅಂತೆಲ್ಲ ಸಪೋರ್ಟ್ ಮಾಡಿಕೊಂಡು ಮಮ್ಮಿ ಅಪ್ಪ, ಬಟ್ ಎಲ್ಲೋ ಕೆಲ್ಸಕ್ಕೆ ಹೋಗೋ ಅದಕ್ಕೆ ಹೋಗೋ ಅಂತೇನು ಅಂತಿಲ್ಲ, ಬಟ್ ಸುಮ್ಮನೆ ರೇಗಿಸ್ತಾಯಿದ್ರು. ಸುಮ್ಮನೆ ಮನೇಲಿ ಬಿದ್ದಿದ್ಯಲ್ಲ, ಏನು ಮಾಡ್ತಾಯಿಲ್ಲ, ಹಂಗೆ ಹಿಂಗೆ ಅಂತ. ಆ್ಯಂಡ್ ಹಂಗೆ ಮಾತಾಡ್ತಾ ಬೈಕೊಂಡು ಜಗಳ ಆಡಿಕೊಂಡು ಹಾಗೆ ನಮ್ಮ ಮಮ್ಮಿ ಅಡುಗೆ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ರು. ಆ್ಯಂಡ್ ಇಲ್ಲಿ ಈ ಮನೆಯಲ್ಲಿ ನಾನು ನೀಟಾಗಿ ಚಪಾತಿ ಹಿಟ್ಟು ಕಲಿಸ್ತೀನಿ. ಗೊತ್ತಾ, ಲೈಕ್ ಚಪಾತಿ ಹಿಟ್ಟು ನಾನು ಸಕಲ ಕಲಿಸ್ತೀನಿ. ಆ್ಯಂಡ್ ದೋಸೆ ಉಯ್ತೀನಿ. ಹಂಗೆ ಬರ್ತಾ ನಾನು ಇಲ್ಲಿ ತುಂಬ ಹೆಲ್ಪ್ಫುಲ್ ಆಗ್ತಾಯಿದೆ. ಯಾಕಂದ್ರೆ ನನ್ನ ಕಾಲೇಜಲ್ಲಿ ಈಗ ಫ್ರೆಂಡ್ಸ್ ನೋಡ್ತೀನಲ್ವ, ಅದೇ ಲಿಟ್ರಲಿ ಸ್ಪೆಂಡ್ ಮನಿ ಆನ್ ಬೈಯಿಂಗ್ ಥಿಂಗ್ಸ್. ಲೈಕ್ ಚಪಾತಿ ಮಾಡಿ ಆ ರೊಟ್ಟಿ ಪ್ರಿಪೇರ್ಡ್ ಇರುತ್ತಲ್ಲ, ರೆಡಿಮೇಡ್, ಅದಕ್ಕೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾರೆ. ನಾನು ಸೇವ್ ಮಾಡ್ತಾಯಿದ್ದೀನಿ ಗೈಸ್, ಸೇವ್. ಹಂಗೆ ಮಾತಾಡ್ತಾ ಈರುಳ್ಳಿ ಆಯಿತು. ಆ್ಯಂಡ್ ಅದೇನೋ ಗೊತ್ತಿಲ್ಲ, ಇವತ್ತು ರ್ಯಾಂಡಮ್ ಆಗಿ ಜಸ್ಟ್ ನಾನು ಫಸ್ಟ್ ಯೋಚನೆ ಮಾಡಿದ್ದು ಲೈಕ್ ಕಾನ್ಫಿಡೆಂಟಾಗಿ ಒಂದು ರೇಂಜಿಗಾದರೂ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದು. ಲೈಕ್ ಕ್ಯಾಮ್ರಾ ತಗೋಬಿಟ್ಟೆ, ಬಟ್ ಯೂಸ್ ಮಾಡೋದು ಅಥವಾ ಅದು ಹೆಂಗೆ ವರ್ಕ್ ಆಗುತ್ತೆ, ಇಟ್ಸ್ ಟೋಟಲಿ ಡಿಫ್ರೆಂಟ್. ನಾನು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ 2 ದಿನ ಬೇಕಾಯಿತು. ಚೆನ್ನಾಗಾಗಿದೆ ಗೈಸ್, ಫುಲ್ ಹೆಲ್ತಿ. ಒಂದೇನಂದರೆ ಇಲ್ಲಿ ಬಂದಾಗಿಂದ ನಾನು ಒಂಚೂರು ಹೊರಗಡೆ ತಿಂದಿಲ್ಲ. ಹೊರಗಡೆ ಏನಕ್ಕೆ ತಿಂದಿಲ್ಲ ಅಂದರೆ, ಒಂದು ನನಗಿಷ್ಟ ಆಗಲ್ಲ, ಯಾಕಂದರೆ ಇಲ್ಲಿ ನೋ ಹಾಟ್ ಫುಡ್ ಇನ್ ದ ವೇ. ಎಲ್ಲ ಸ್ವಲ್ಪ ಕೋಲ್ಡ್ ರೀಜನ್ ಅಲ್ಲ ಇವೆಲ್ಲ. ಸೊ ಕೋಲ್ಡ್ ರೀಜನ್ ಅಂದರೆ ಸ್ವಲ್ಪ ಫುಲ್ ಕೋಲ್ಡ್ ಆಗೇ ಇರ್ತಾರೆ. ಅದಕ್ಕೆ ಇವ್ರದ್ದೆಲ್ಲ ಕೋಲ್ಡ್ ಫುಡ್ ಆಗೇ ಇರುತ್ತೆ, ಎಲ್ಲ ತಣ್ಣಗೆ ಇರುತ್ತೆ, ಏನೂ ಬಿಸಿ ಇರಲ್ಲ. ನಾನು ತಿಂದಿರೋದೇ 2, ಒಂದು ಫಲಾಫಲ್ ಆ್ಯಂಡ್ ದುರೂಮ್ ಅಂತ. ಜಸ್ಟ್ ಶವರ್ಮಾ ಥರ, ಬಟ್ ಶವರ್ಮಾ ಅಲ್ಲ, ಬಟ್ ನಿಯರ್ಲಿ ಟು ಶವರ್ಮಾ ಥರ. ಆ್ಯಂಡ್ ಬನ್ನಿ ಈಚೆ ಹೋಗ್ಬಿಟ್ಟು ಹಂಗೆ ಸ್ವಲ್ಪ ತಿನ್ಕೊಂಡು ವಾಪಸ್ ಬರೋಣ. ಮಸ್ತಾಗಿದೆ ಅಲ್ಲ ಪ್ಲೇಸ್. ಸೊ ನೋಡ್ಕೊಳ್ಳಿ, ಇದೆ ನಮ್ಮ ಮನೆ. ಸದ್ಯಕ್ಕೆ ಇಲ್ಲೇ ಇರೋದು ನಾನು.
ಸ್ಪೂನ್ ಡನ್. ಈಗ ನಾವು ಇವತ್ತಿಗೆ ಏನೇನು ಬೇಕು ಅಂತ ಜೋಡಿಸ್ಕೊಳಕ್ಕೆ ಹೋಗೋಣ. ಲೆಟ್ಸ್ ಗೋ. ಆ್ಯಂಡ್ ಈಗ ಲಂಚ್ ಪ್ಯಾಕ್ ಮಾಡ್ಕೊಬೇಡ. ಮತ್ತೇನು ಅಷ್ಟೊಂದು ತೂಕ ಇಲ್ಲ, ಯಾಕಂದರೆ ಒಂದೇ ಕ್ಲಾಸ್ ಇದೆ ಮೀಟಿಂಗ್. ಲಂಚ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ ಪುಡಿಂಗ್ ಫಾರ್ ಸೇಫ್ಟಿ. ಸ್ಪೂನ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಬಿಕಾಸ್ ನಾನು ಯಾವಾಗಲೂ ವುಡನ್ ಸ್ಪೂನ್ಸ್ ಇಟ್ಕೊಂಡು ಓಡಾಡ್ತೀನಿ. ಪ್ಯಾಕಿಂಗ್ ಎಲ್ಲ ಆಯಿತು, ರೆಡಿ ಆಗಿಬಿಟ್ಟು ಬಂದ್ಬಿಡೋಣ. ಕಾಲೇಜ್ ಡ್ರೆಸ್ ಎಲ್ಲ ಹಾಕ್ಕೊಂಡು ದೆನ್ ವಿ ಆರ್ ರೆಡಿ ಟು ಗೋ. ಸೊ ಈಗ ರೆಡಿಯಾಗಿದ್ದೀವಿ, ಹೊರಡೋಣ ಕಾಲೇಜ್ಗೆ. ಲೆಟ್ಸ್ ಬಿಗಿನ್. ಬ್ರೋ ಬಾಯ್ ಬ್ರೋ, ರಾಕ್ ಸ್ಟಾರ್ಟ್ ಮಾಡ್ತಿದ್ಯಾ? ಎಸ್ ಆನ್ ದ ವೇ. ಏನೋ ಟ್ರೈ ಮಾಡೋಣ ಅಂತ. ಓ ಮೈ ಗಾಡ್, ಬಿಸಿಲು ನೋಡಿ ಮಸ್ತಾಗಿದೆ. ಬಿಸಿಲು ಹೊಡಿತದೆ. ಬಿಸಿಲು ಇಷ್ಟಿದ್ರೂ ಜಾಕೆಟ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಕೇಳ್ತಾ ಇರ್ಬೋದು. ಯಾಕಂದರೆ ಇಲ್ಲಿ ವೆದರ್ ಹೇಳೋಕ್ಕಾಗೋದೇ ಇಲ್ಲ. ಎಲ್ಲ ತೊಗೊಂಡಿದ್ದೀನಿ. ಹೆಂಗಿರುತ್ತೆ, ಎಲ್ಲ ಲೈನಾಗಿ ನಿಂತಿರುತ್ತೆ, ಎಲ್ಲ ಖಾಲಿ ಎಲ್ಲರೂ ವಾಕಿಂಗ್ ಮಾಡ್ತಾವ್ರೆ. ದೆನ್ ಈ ಆಟೋ ವಾಶನ್ ಅಂತ ನೋಡ್ತಾ ಇರ್ಬೋದು. ಈ ಆಟೋ ವಾಶನಲ್ಲಿ ಮನೆಯಲ್ಲಿ ಎಲ್ಲೂ ಕಾರ್ ಗಾಡಿ ಏನು ತೊಳಿಬಾರ್ದು. ಯಾಕಂದರೆ ನಾವು ತೊಳೆಯೋ ನೀರು ವಾಟ್ ಇಸ್ ದ್ಯಾಟ್, ಡಿಟರ್ಜೆಂಟ್ ಏನೇನೋ ಶಾಂಪು ಎಲ್ಲ ಹಾಕ್ಬಿಟ್ಟು ನಾವು ತೊಳಿತೀವಲ್ಲ ಇಂಡಿಯಲ್ಲಿ, ಆ ಥರ ಮಾಡೋಂಗಿಲ್ಲ. ಯಾಕಂದರೆ ನಾವು ತೊಳೆಯೋ ನೀರು ಅಂಡರ್ಗ್ರೌಂಡ್ ವಾಟರ್ಸ್ಗೆ ಡಿಸ್ಟರ್ಬ್ ಮಾಡ್ಬೋದು, ಅಂದನ್ ಗಲೀಜು ಮಾಡ್ಬೋದು ಅಂತ ಯಾವಾಗಲೂ ಪೆಟ್ರೋಲ್ ಬಂಕಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟೆ ವಾಶ್ ಮಾಡ್ಕೋಬೇಕು. ಗಾಡಿ ಬರ್ತಾ ಇದೆ. ಹಿಂಗೆ ನಾನು ಡೈಲಿ ಕಾಲೇಜ್ ಹೋಗೋದು. ಮೀಟಿಂಗ್ ಇದೆ, ಲೇಟ್ ಆಗೋಯ್ತು ಇವತ್ತು. ಬೇಗ ಹೋಗೋಣ. ನನ್ನ ಕಾಲೇಜ್ ಸ್ವಲ್ಪ ನೋಡ್ತೀರಾ? ಬೇಡ ಬಿಡಿ, ಅದಕ್ಕೆ ಅಂತ ಕಾಲೇಜ್ ಟೂರ್ ಅಂತಲೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ರಾಯ್ತು. ಲೆಟ್ಸ್ ಗೋ ಇನ್ ನಾವು. Yesterday, and you must find B if it's correct or not correct. And turns out, everyone said I had no idea what was going to come. Video. Obviously, I didn't do because I didn't do the first one. Now it's great. Do something now. No. Didn't do Okay, I was wondering how you took those shots. Okay, go. Let's go, guys. Come on. I being the imposter in the Sri Lankan guy. Chandan is the imposter. Come behind, bro. Come closer. Come closer. Hey, what are you doing, bro? Hey guys. -1. Oh damn, bro. Yeah. Oh, that's my bad, bro. Hey, you didn't ask for consent. Privacy issue. ಇವಾಗ ಆಲ್ರೆಡಿ 9 ಗಂಟೆ ಆಗಿದೆ. ಆ್ಯಂಡ್ ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. 7 ಗಂಟೆ ಆಗಿದ್ದು ಮೀಟಿಂಗು 9 ಗಂಟೆವರೆಗೂ ತೊಗೊಂಡೋಗ್ತು. ಸೊ ದಟ್ಸ್ ಹೌ ಜರ್ಮನಿ ಲೈಫ್. ಅಂದರೆ ಹೆಂಗೆ ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ. ನೀವು ನೋಡ್ತಾ ಇರ್ಬೋದು 9 ಗಂಟೆ ರಾತ್ರಿ, ಇನ್ನೂ 6 ಗಂಟೆಗಿಂತ ಕಮ್ಮಿಯಾಗಿ ತೋರಿಸ್ತಾ ಇದೆ. ಯಾಕಂದರೆ ಈಗ ಅಷ್ಟು ಬೇಗ ಕತ್ಲೆ ಆಗೋಲ್ಲ, ಸಮ್ಮರ್ ಟೈಮ್ ಅಂದರೆ ಇದೆ. ನೀವು ನೋಡ್ಬೋದು, ಇಲ್ಲಿ ತೋರಿಸ್ತೀನಿ ಫೋನ್. ಇಟ್ಸ್ 9:01 PM. ಏನು ಮಾಡೋಕ್ಕಾಗಲ್ಲ. ಇವಾಗ ಮನೆಗೆ ಹೋಗಿ ಜಸ್ಟ್ ಡಿನ್ನರ್ ಏನಾದರೂ ಮಾಡಿಕೊಂಡು ದಬಾಕೋಬೇಕು. ಅಗೇನ್ ಟುಮಾರೋ ರಿಪೀಟ್, ದಟ್ಸ್ ಆಲ್. ಸೊ ನಾಳೆ ಬರ್ತಾ ಇನ್ನೊಂದೇನಾದರೂ ಹೊಸ್ದಾಗಿ ಏನಾದರೂ ಮಾಡುವ.
ಇವತ್ತಿಗೆ ಈ ವ್ಲಾಗ್ ಇಷ್ಟೇ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕರೆಕ್ಷನ್ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಸೈನಿಂಗ್ ಆಫ್ ಚಂದನ್ ಎಂ. ಬಾಯ್.